ನಮಸ್ಕಾರ ಸ್ನೇಹಿತರೆ, ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ನಮ್ಮ ಮೊದಲನೇ ಪಾಡ್ಕಾಸ್ಟ್ ವಿಡಿಯೋನ ಮಾಡ್ತಾ ಇದ್ದೀವಿ. ಮೊದಲನೇದಂದ್ರೆ ತುಂಬಾ ಯೂನಿಕ್ ಆಗಿರ್ಬೇಕಲ್ವಾ? ಆಲ್ರೆಡಿ ನನ್ನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮಗ್ ಗೊತ್ತಾಗ್ತಿರ್ಬೋದು, ಯಾವ್ದೋ ಫುಡ್ ಕಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಕರೆಕ್ಟ್, ನೀವು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ. ನಾನಿವತ್ತು ಒಮೆಗಾ ಮೆಟಾಲಿಕ್ ಫುಡ್ ಕಾರ್ಟ್ ಯೂನಿಟ್ ಗೆ ಬಂದಿದ್ದೀನಿ. ಎಲ್ಲರಿಗೂ ಫುಡ್ ಕಾರ್ಟ್ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಬಟ್ ಅದನ್ನ ಮಾಡೋದಕ್ಕಿಂತ ಮುಂಚೆ ಏನೇನ್ ಪ್ರೊಸೀಜರ್ ಇರುತ್ತೆ, ಎಲ್ಲಿ ನಮ್ಗೆ ಫುಡ್ ಕಾರ್ಟ್ ಸಿಗುತ್ತೆ, ಮತ್ತೆ ಬಡ್ಜೆಟ್ ಏನು ಅಂತೆಲ್ಲ ಯೋಚಿಸ್ತಿದ್ದೀರಾ? ಈ ವಿಡಿಯೋನಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿನೂ ಸಿಗುತ್ತೆ. ಕೇವಲ 50,000ದಿಂದ ಫುಡ್ ಕಾರ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಅದ್ರ ಮಾಹಿತಿ ಏನು, ಹೇಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು, ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸರ್, ನಿಮ್ ಪರಿಚಯ? ಖಂಡಪ್ಪ ಅಂತ ಹೆಸರು. ಓಕೆ, ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಓಕೆ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಸರ್? ಮೇಡಮ್, ನಾನು ಇಲ್ಲಿ 9 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಬೇಸಿಕಲಿ ನಿಮ್ ಬಿಸ್ನೆಸ್ ಬಗ್ಗೆ ಒಂದು ಐಡಿಯಾ ಕೊಡ್ತೀರಾ? ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಏನೇನ್ ಮಾಡ್ಕೊಡ್ತೀರಾ ಅಂತ? ಓಕೆ ಸರ್. ಸರ್, ಏನ್ ಕಾರ್ಟ್ ಇದು? ಯಾವ ತರ ಡಿಸೈನ್ ಮಾಡಿದೀರಾ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಮೇಡಮ್, ಇದು ವಡಾಪಾವ್ ಮಾಡೋದಕ್ಕೆ ಮುಂಬೈ ಸ್ಪೆಷಲ್ ವಡಾಪಾವ್ ಅಂತ. ಇದು ಬೈಕ್ ಅಲ್ಲಿ ಮೂವಿಂಗ್ ಮಾಡಬಹುದು, ಬೇಕಾದ್ರೆ ಒಂದೇ ಕಡೆ ಸ್ಟೇಬಲ್ ಆಗಿ ಇಟ್ಕೊಬಹುದು. ಒಳಗಡೆ ಬಂದು ನಿಮ್ಗೆ ಎಕ್ವಿಪ್ಮೆಂಟ್ಸ್ ಬರುತ್ತೆ. ಔಟರ್ ಬಾಡಿ ಯಾವ ಡಿಸೈನ್ ಅಲ್ಲಿ ಹೇಳ್ತಾರೆ ಆ ಡಿಸೈನ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ಒಳಗಡೆ ಎಕ್ವಿಪ್ಮೆಂಟ್ಸ್ ವಿತ್ ಲೈಟಿಂಗ್ಸ್, UPS ಎಲ್ಲಾನು ಇನ್ಕ್ಲೂಡ್ ಮಾಡಿ ಕೊಡ್ತೀವಿ. ಮತ್ತೆ ಪೇಂಟಿಂಗ್, ಈ ತರ ಸ್ಟಿಕ್ಕರಿಂಗ್, ಲೋಗೋ ಬೋರ್ಡ್ ಬರುತ್ತೆ. ಮತ್ತೆ ಡೋರ್ ಎಲ್ಲ ಬಂದು ಹೈಡ್ರಾಲಿಕ್ ಬರುತ್ತೆ. ಔಟ್ ಸೈಡ್ ಫೋಕಸ್ ಲೈಟ್ ಬರುತ್ತೆ. ಈ ತರ ಔಟರ್ ಬಾಡಿ ಫುಲ್ LED ಸ್ಟ್ರಿಪ್ ಬರುತ್ತೆ. ಸರ್, ಎಷ್ಟ್ ದಿವಸ ತಗೊಳ್ತೀರಾ ಈ ಕಾರ್ಟ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ? ನಮ್ಗೆ ಒಂದು 20 days ಇಂದ 30 days ವರೆಗೂ ಬೇಕು. ಡಿಸೈನಿಂಗ್ ಜಾಸ್ತಿ ಡಿಸೈನ್ಸ್ ಇದ್ರೆ ಜಾಸ್ತಿ ಲೇಟ್ ಆಗುತ್ತೆ. ನಾರ್ಮಲ್ ಆಗಿ ಡಿಸೈನ್ ಇದ್ರೆ ಬೇಗ ಆಗ್ಬಿಡುತ್ತೆ, ಒಂದು 2 weeks ಒಳಗಡೆ ಆಗುತ್ತೆ. ಓಕೆ, ಸೊ ಬರ್ನಲ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತಾ? ಎಲ್ಲ ಇನ್ಕ್ಲೂಡ್ ಮಾಡಿನೇ ಕೊಡೋದು. A to Z ಪೂರ್ತಿ ರೆಡಿ. ಬರೀ ಕುಕ್ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಅಷ್ಟೇ. ಪ್ರತಿಯೊಂದು ಗ್ಯಾಸ್ ಲೈನ್ ಇಟ್ಕೊಂಡು, ಪ್ರತಿಯೊಂದು ಎಲೆಕ್ಟ್ರಿಕ್ ಇಟ್ಕೊಂಡು ಎಲ್ಲಾನು ಪ್ರತಿಯೊಂದು ರೆಡಿ ಮಾಡ್ಕೊಡ್ತೀವಿ. ಸೊ ನಿಮ್ ಫುಡ್ ಕಾರ್ಟ್ ಗಳಲ್ಲಿ ಏನ್ ಯೂನಿಕ್ ಇರುತ್ತೆ ಸರ್ ಬೇರೆ ಕಾರ್ಟ್ ಗಳಿಗೆ ಕಂಪೇರ್ ಮಾಡಿದ್ರೆ? ಅಂದ್ರೆ ಇಲ್ಲಿ ಕ್ವಾಲಿಟಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಮೆಟಲ್ ಯೂಸ್ ಮಾಡೋದಾಗ್ಲಿ, ಕೆಲಸದ ಬಗ್ಗೆ ಫಿನಿಶಿಂಗ್ ಆಗ್ಲಿ, ಎಲೆಕ್ಟ್ರಿಕ್ ಮತ್ತೆ ಔಟ್ ಸೈಡ್ ಬಂದು ಪೇಂಟಿಂಗ್, ಸ್ಟಿಕ್ಕರಿಂಗ್, ಪ್ರತಿಯೊಂದು ಎಲ್ಲಾರು ಇಲ್ಲೇ ಮಾಡ್ಕೊಡ್ತೀವಿ. ನಿಮ್ಗೆ ಒಂದ್ ಇದ್ರಲ್ಲೇ ಎಲ್ಲಾನು ಪ್ರತಿಯೊಂದು ಸಿಗೋದ್ರಿಂದ ಇಲ್ಲಿ ಮಾಡಿಸ್ತೀರಾ ಒಳ್ಳೇದು ಅಂತ ಹೇಳಿ. ಓಕೆ ಸರ್, ಒಳಗಡೆ ನೋಡ್ಬೋದಾ? ನೋಡ್ಬೋದು. ಸೊ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್, ಎಷ್ಟು ಜನ? ಸೊ ಏನೇನ್ ಬರುತ್ತೆ ಇಲ್ಲಿ? ಈ ಕಡೆ ಈ ಸೈಡ್ ಅಲ್ಲಿ 2 ಸ್ಟವ್ ಬರುತ್ತೆ. ಓಕೆ, ಸೊ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ವರ್ಕಿಂಗ್ ಟೇಬಲ್, ಗ್ಯಾಸ್ ಸಿಲಿಂಡರ್ ಇಟ್ಕೊಳಕ್ಕೆ. ಸೊ ಈ ಸೈಡ್ ಸರ್ವಿಸ್ ಏರಿಯಾ ಬರುತ್ತೆ. ಓಕೆ, ಇಲ್ಲಿ ಸರ್ವಿಸ್, ಈ ಕಡೆಯಿಂದ ಸರ್ವಿಸ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ಎಕ್ಸಾಸ್ಟ್ ಗೆ ಒಂದು ಡೋರ್ ಕೊಟ್ಟಿದೀವಿ. ಇಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ ಬರುತ್ತೆ. ಓಕೆ, ಸೊ ಆಮೇಲೆ ಈ ಕಡೆ ಕಸ್ಟಮರ್ ಸೈಡ್. ಸೊ ಇಲ್ಲೆಲ್ಲ ಸ್ಟೋರೇಜ್ ಕೆಳಗಡೆ ಇಟ್ಕೊಬಹುದು. ಓಕೆ, ಸೊ ಮೇನ್ ಎಲೆಕ್ಟ್ರಿಕ್ ಪಾಯಿಂಟ್ ಬಂದು ಅಲ್ಲಿ ಬರುತ್ತೆ. ಓಕೆ, ಎಲ್ಲಾನು ಸೀಲಿಂಗ್ ಲೈಟ್ ಬರುತ್ತೆ ಎಲ್ಲ ಇನ್ಸೈಡ್ ಫಿನಿಶಿಂಗ್. ನಿಮ್ಗೆ ಸ್ವಿಚಸ್ ಎಲ್ಲೆಲ್ಲಿ ಬೇಕು ಅಂದ್ರೇನು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸರ್, ಸಿಂಕ್ ಎಲ್ಲ ಎಲ್ಲಿ ಬರುತ್ತೆ? ಸಿಂಕ್ ಇದ್ರಲ್ಲಿ ಇಲ್ಲ, ಬೇಕಂದ್ರೆ ಮಾಡ್ಬೋದು. ಅದ್ರಲ್ಲಿ ಅದು ಎಕ್ಸ್ಟ್ರಾ ಕಸ್ಟಮೈಸ್ ಮಾಡ್ಕೊಂಡು. ಹೌದು, ಎಲ್ಲ ಇದ್ರಲ್ಲೇ ಮಾಡ್ಬೋದು. ಬಟ್ ಇದು ಗಾಡಿ ಮೂವಿಂಗ್ ಇರೋದ್ರಿಂದ ಟ್ಯಾಂಕ್ ಕೊಟ್ಟಿಲ್ಲ. ಆಮೇಲೆ ಒಂದೇ ಕಡೆ ಫಿಕ್ಸಡ್ ಇದ್ರೆ ಟ್ಯಾಂಕ್ ಮಾಡ್ಕೊಡ್ತೀವಿ. ಓಕೆ, ಸರ್, ಇವಾಗ ಕಸ್ಟಮರ್ಸ್ ಬರ್ತಾರೆ, ನಿಮ್ಗೆ ಆರ್ಡರ್ ಕೊಡ್ತಾರೆ, ಈ ತರ ಕಾರ್ಟ್ ನಮಗ್ ಬೇಕು ಅಂತ. ಸೊ ಫಸ್ಟ್ ಪ್ರೊಸೀಜರ್ ನೀವು ಹೇಗ್ ಸ್ಟಾರ್ಟ್ ಮಾಡ್ತೀರಾ? ಕಾರ್ಟ್ ನ ಹೇಗ್ ರೆಡಿ ಮಾಡ್ತೀರಾ? ಅದನ್ನ ಗಾಡಿ ಚಾರ್ಜಿ ಕೊಡ್ತಾರೆ. ಚಾರ್ಜಿ ಮೇಲೆ ನಾವು ಫ್ರೇಮ್ ಬಿಲ್ಡ್ ಮಾಡೋದು ತೋರಿಸ್ತೀವಿ. ಓಕೆ ಸರ್, ಬನ್ನಿ. ಫಸ್ಟ್ ಈ ತರ ಗಾಡಿ ಕೊಡ್ತಾರೆ, ಖಾಲಿ ಗಾಡಿ. ಓಕೆ, ಸೊ ಇದ್ರ ಮೇಲೆ ನಾವು ಬಾಡಿ ಬಿಲ್ಡ್ ಮಾಡೋದು. ಫ್ರೇಮ್ ವರ್ಕ್ ಮಾಡಿ ಫುಲ್ ಎಲ್ಲ ವೆಲ್ಡಿಂಗ್ ಮಾಡ್ಬಿಟ್ಟು, ಆಮೇಲೆ ಇದಕ್ಕೆ ಮತ್ತೆ ಒಂದ್ಸಲಿ ನಾವು ಪ್ರೈಮರ್ ಹೊಡಿತೀವಿ. ಹೊಡೆದ್ಬಿಟ್ಟು ಸೀಟ್ ವರ್ಕ್ ಸ್ಟಾರ್ಟ್ ಮಾಡ್ತೀವಿ. ಔಟರ್ ಬಾಡಿ ಸೀಟ್ ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ಟು ಡೋರ್ಸ್ ಬರುತ್ತೆ, ಒಳಗಡೆ ಇನ್ನರ್ ಲೇಯರ್ SS ಬರುತ್ತೆ, ಮುಂದೆ ಕ್ಯಾಬಿನ್ ಬರುತ್ತೆ ನಿಮ್ಗೆ UPS ಸ್ಟೋರೇಜ್ ಇಡೋದಕ್ಕೆ.
ಸೊ ಇದರಿಂದ ರೆಡಿ ಆಗುತ್ತೆ. ಇದು ಟಾಟಾ ಎಸ್ ಗಾಡಿಲಿ. ಓಕೆ ಇನ್ನೊಂದು ಬಂದು ಸೂಪರ್ ಎಸ್ ಆ ಕಡೆ ಟಾಟಾ ಇಂಟ್ರಾ. ಸೊ ನಿಮ್ಗೆ ಯಾವ ತರ ಗಾಡಿ ನಮ್ಗೆ ಮಾಡೆಲ್ ಬೇಕು ಅಂದ್ರೆ ಅದ್ರಲ್ಲೆಲ್ಲ ಮಾಡ್ಕೊಡ್ತೀರಾ? ನಿಮ್ಗೆ ಏನ್ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಗಾಡಿ ಕೊಡ್ತೀವಿ. ಓಕೆ, ಸೊ ಫಸ್ಟ್ ನೀವು 3D ಡಿಸೈನ್ ಮಾಡ್ಕೊಡ್ತೀರಾ ಸರ್? ಇವಾಗ ನಮ್ಗೆ ಇದೇ ತರ ಗಾಡಿ ಬೇಕು ಅಂತ ಹೇಳಿದ್ರೆ ಡಿಸೈನ್ ಮಾಡಿ ಆಮೇಲೆ ನೀವು ಅದನ್ನ ಪ್ಲಾನಿಂಗ್ ಮಾಡ್ತೀರಾ? ಪ್ಲಾನಿಂಗ್ ಇಲ್ಲ ಅಂದ್ರೂ ನಾವು ಪ್ಲಾನಿಂಗ್ ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ಸೊ ನೀವ್ ಏನ್ ಪರ್ಪಸ್ ಗೆ ಯೂಸ್ ಮಾಡ್ತೀರಾ ಟ್ರಕ್ ಅಂದ್ರೆ ಅದ್ರ ಬಗ್ಗೆ ನಾವು ಡೀಟೇಲ್ ಕೊಡ್ತೀವಿ. ಸೊ ನಿಮ್ಗೆ ಏನೇನ್ ಅವಶ್ಯಕತೆ ಇದೆ ಗಾಡಿಯಲ್ಲಿ, ಏನೇನ್ ಬೇಕು ಏನೇನ್ ಬೇಡ ಪ್ರತಿಯೊಂದು ನಾವು ತಿಳಿಸ್ಕೊಡ್ತೀವಿ. ಸೊ ಅವ್ರಿಗೆ ಗೊತ್ತಿದ್ರೇನೆ ಅವ್ರ ಪ್ಲಾನ್ ಅಲ್ಲಿ ಏನಿದೆ ಅವ್ರ ಪ್ಲಾನ್ ಅಲ್ಲೂ ಮಾಡ್ಕೊಡ್ತೀವಿ. ಸೊ ಅವ್ರು ಏನ್ ಸೈಜ್ ಬೇಕು, ಯಾವ ಸೈಜ್ ಗಾಡಿ ಬೇಕು ಅವ್ರಿಗೆ ಆ ಸೈಜ್ ನಾವು ರಿಕ್ವೈರ್ ಮಾಡ್ತೀವಿ. ಓಕೆ, ಸೊ ಪ್ರತಿಯೊಂದು ಗಾಡಿಗೆ ಅದರದೇ ಆದ್ರೆ ಎಕ್ಸ್ಪೆನ್ಸಸ್ ಇರುತ್ತೆ. ಗಾಡಿ ದೊಡ್ಡದಾದಂಗೆ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ. ಸೊ ಇದು 7 ಫೀಟ್ ಬರುತ್ತೆ, ಇದು 10 ಫೀಟ್ ಬರುತ್ತೆ ಟಾಟಾ ಇಂಟ್ರಾ. ಆತರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ಸೊ ಇದನ್ನ ಮಾಡಿ ನೆಕ್ಸ್ಟ್ ಈ ತರ ಮಾಡ್ಕೊಡ್ತೀರಾ? ಹೌದು, ಇದು ಪ್ರೈಮರ್ ಆಗಿದೆ. ಇವಾಗ ಸೀಟ್ ವರ್ಕ್ ಸ್ಟಾರ್ಟ್ ಆಗ್ಬೇಕು. ಔಟರ್ ಬಂದು GI ಮೆಟಲ್ ಯೂಸ್ ಮಾಡೋದು ನಾವು. ಔಟರ್ ಬಾಡಿಗೆ GI ಮೆಟಲ್ ಯೂಸ್ ಮಾಡಿ ಒಳಗಡೆ SS ಲೇಯರ್ ಬರುತ್ತೆ ಆತರ. ಮತ್ತೆ ಎಕ್ವಿಪ್ಮೆಂಟ್ಸ್ ಒಳಗಡೆ ಫುಲ್ ಎಲ್ಲ SS ಅಲ್ಲಿ ಬರುತ್ತೆ ಎಕ್ವಿಪ್ಮೆಂಟ್ಸ್. ಓಕೆ, ಸೊ ಇದ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್? ನೆಕ್ಸ್ಟ್ ಪ್ರೋಸೆಸ್ ಬಂದು ಪೇಂಟಿಂಗ್ ಹೋಗುತ್ತೆ. ಇಲ್ಲಿ ಆದ್ಮೇಲೆ ಪೇಂಟಿಂಗ್ ಹೋಗುತ್ತೆ. ಈ ತರ ರೆಡಿ ಆದ್ಮೇಲೆ ಇದು ಕಾರ್ಟ್. ಸೊ ಈ ತರ ಔಟರ್ ಬಾಡಿ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಪೇಂಟಿಂಗ್ ಯೂನಿಟ್ ಹೋಗುತ್ತೆ. ಅಲ್ಲಿ ಪೇಂಟ್ ಆಗಿ ಬಂದ್ಮೇಲೆ ಮತ್ತೆ ಔಟರ್ ಸ್ಟಿಕ್ಕರಿಂಗ್ ಎಲ್ಲ ರೆಡಿ ಆಗುತ್ತೆ. ಓಕೆ, ಸೊ ಇವಾಗ ಕಂಪ್ಲೀಟ್ ಆಗಿರೋ ಒಂದ್ ಗಾಡಿದು ನಮ್ಗೆ ಐಡಿಯಾ ಕೊಡ್ತೀರಾ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು? ಹೌದು, ಬನ್ನಿ. ಓಕೆ ಸರ್, ಬಾಡಿ ಬಿಲ್ಡ್ ಆದ್ಮೇಲೆ ಪೇಂಟಿಂಗ್ ಈ ತರ ಆಗುತ್ತೆ. ಔಟರ್ ಎಲ್ಲ ಪೇಂಟ್ ಆದ್ಮೇಲೆ ಒಳಗಡೆ ನೋಡಿ SS ಫುಲ್ ಯೂಸ್ ಮಾಡ್ತೀವಿ. ಸೊ ಒಳಗಡೆ ಬರ್ಬೋದು. ಇದು ಜನರೇಟರ್ ಕ್ಯಾಬಿನ್. ಸೊ ಇದು ಜನರೇಟರ್ ಯೂಸ್ ಮಾಡ್ಬೇಕಂದ್ರೆ ಜನರೇಟರ್ ಕೊಡ್ತೀವಿ. ಇಲ್ಲ ಅಂದ್ರೆ UPS ಅಂದ್ರೆ UPS ಸ್ಟೋರೇಜ್ ಇದೆ ಇಲ್ಲಿ. ಇಲ್ಲಿ UPS ಸ್ಟೋರೇಜ್, ಬೇರೆ ಬ್ಯಾಲೆನ್ಸ್ ನೀವು ಸ್ಟೋರೇಜ್ ಆಗಿ ಯೂಸ್ ಮಾಡಬಹುದು. ಈ ಕಡೆ 4 ಎಕ್ಸಾಸ್ಟ್ ಫ್ಯಾನ್ ಇದು. ಇವ್ರಿಗೆ ಹೆವಿ ಹೀಟ್ ಇದೆ ಅಂದ್ರೆ ಕಿಚನ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಯೂಸ್ ಮಾಡ್ತಾರೆ. ಮತ್ತೆ ಅಡಿಷನಲ್ ಆಗಿ ನಾವು ಒಂದು ಡೋರ್ ಕೊಡ್ತೀವಿ ಎಕ್ಸಾಸ್ಟ್, ಸ್ವಲ್ಪ ಗಾಳಿ ಪಾಸ್ ಆಗ್ತಾ ಇರ್ಲಿ ಅಂತ. ಸೆಂಟ್ರಲ್ಲಿ ವರ್ಕ್ ಮಾಡೋರ್ಗೆ ಒಂದು ಫ್ರೆಶ್ ಏರ್ ಫ್ಯಾನ್ ಇರುತ್ತೆ. ಸೊ ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಇದು ಲಾಕ್ ಮಾಡೋ ಟೈಮಲ್ಲಿ ಒಳಗೆ ಬರುತ್ತೆ, ಮತ್ತೆ ಗಾಡಿ ಓಪನ್ ಮಾಡೋ ಟೈಮಲ್ಲಿ ಪೂರ್ತಿ ಆಚೆ ಒಂದ್ ಸೈಡ್ ಮಾತ್ರ. ಒಂದ್ ಸೈಡ್ ಮಾತ್ರ ಫಿಕ್ಸೆಡ್ ಇರುತ್ತೆ. ವಾಟರ್ ಟ್ಯಾಂಕ್ ಬಂದು ಮೇಲೆ ಬರುತ್ತೆ. ಎಲ್ಲ ಇನ್ಕ್ಲೂಡ್ ಲೈಟ್ ಎಲ್ಲ ಬರುತ್ತೆ ಒಳಗಡೆ. ಲೈಟ್ ಸ್ವಿಚ್ ಬಾಕ್ಸ್ ಇಲ್ಲಿ ಬರುತ್ತೆ. ಎಲ್ಲಾ ಡೋರ್ ಬಂದು ಹೈಡ್ರಾಲಿಕ್ ಬರುತ್ತೆ. ಓಕೆ, ಸೊ ಇದುವರೆಗೂ ನೀವು ಯಾರ್ಯಾರು ಮಾಡ್ಕೊಟ್ಟಿದ್ದೀರಾ ಸರ್? ಅಂದ್ರೆ ನಿಮ್ ಫುಡ್ ಕಾರ್ಟ್ ನ ಯಾವ್ದಾದ್ರು ಸೆಲೆಬ್ರಿಟೀಸ್ ಅಥವಾ ಸೊ ವೆಲ್ ನೋನ್ ಫುಡ್ ಟ್ರಕ್ಸ್ ಯಾರ್ಯಾರು ಮಾಡ್ಕೊಟ್ಟಿದ್ದೀರಾ ಸರ್? ನಾವು ಸೆಲೆಬ್ರಿಟೀಸ್ ಅಂದ್ರೆ ಗಲ್ಲಿ ಕಿಚನ್ ಶೈನ್ ಶೆಟ್ಟಿ ಅವ್ರದ್ದು ಟ್ರಕ್ ನಾವು ಮಾಡಿರೋದು. ಆಮೇಲೆ ಬೇರೆ ಬೇರೆನು ಮಾಡಿದೀವಿ. ವಿಜಯ್ ಸಿದ್ದರಾಜ್ ಅಂತ ಆಕ್ಟರ್ಸ್ ಇದಾರೆ, ಅವ್ರಿಗೂ ಒಂದು ಗಾಡಿ ಮಾಡ್ಕೊಟ್ಟಿದ್ವಿ. ಸೀರಿಯಲ್ ಆಕ್ಟರ್ ಅವರು, ಅವ್ರದ್ದು ಮಾಡಿದ್ವಿ. ಶೈನ್ ಶೆಟ್ಟಿ ಅವ್ರದ್ದು ಮಾಡಿದ್ವಿ. ಬೇರೆ ಬೇರೆ ಸುಮಾರು ಟ್ರಕ್ ಗಳಿದೆ ಬೆಂಗಳೂರಲ್ಲಿ. ಮತ್ತೆ ಔಟ್ ಆಫ್ ಇದ್ರಲ್ಲಿ ಇದೆ, ನಮ್ದು ಅಂಡಮಾನ್ಗೂ ಹೋಗಿದೆ ಇಲ್ಲಿಂದ ಒಂದು ಟ್ರಕ್. ಮತ್ತೆ ಚೆನ್ನೈ, ತಮಿಳುನಾಡು, ಆಂಧ್ರ ಈ ಕಡೆ ಎಲ್ಲ ಬಿರಿಯಾನಿ ಗಾಡಿಗಳು ಅದೆಲ್ಲ ಮಾಡ್ಕೊಟ್ಟಿದ್ವಿ. ಬೆಂಗಳೂರಲ್ಲೇ ಸುಮಾರು ಇದಾವೆ, ಮಂಗಳೂರು ಸೈಡ್ ಇದಾವೆ. ಓಕೆ, ಸೊ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀರಾ? ಎಲ್ಲಿ ಬೇಕಾದ್ರೂ ಡೆಲಿವರಿ. ಓಕೆ, ನಿಮ್ ಪ್ರೈಸ್ ಮೇಲೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತಾ? ಅಂದ್ರೆ ಡೆಲಿವರಿ ಚಾರ್ಜಸ್ ಕೂಡ ಅಥವಾ ಎಕ್ಸ್ಟ್ರಾ ಏನಾದ್ರು ಪೇ ಮಾಡ್ಬೇಕು? ಡೆಲಿವರಿ ಬೆಂಗಳೂರಲ್ಲೇ ಇದ್ರೆ ಬರೀ ಡ್ರೈವರ್ ಚಾರ್ಜಸ್ ಇರುತ್ತೆ. ಔಟ್ ಆಫ್ ಸ್ಟೇಷನ್ ಇದ್ರೆ ಅದ್ರದ್ದು ಬೇರೆ ಚಾರ್ಜಸ್ ಇರುತ್ತೆ. ಅವರೇ ತಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ನಮ್ ಕಡೆಯಿಂದ ಡೆಲಿವರಿ ಮಾಡ್ಕೊಡ್ತೀವಿ. ಅದು ಕಿಲೋಮೀಟರ್ ಎಷ್ಟಿದೆ ಅದ್ರ ಮೇಲೆ. ಸರ್, ಇವಾಗ ಒಬ್ರು ಸೈಕಲ್ ತಗೋ ಬರ್ತಾರೆ ನಿಮ್ ಹತ್ರ. ಸೊ ನನ್ಗೆ ಇದನ್ನ ಕಸ್ಟಮೈಸ್ ಮಾಡ್ಕೊಡಿ, ನನ್ನ ಹತ್ರ ಇರೋ ಇಷ್ಟೇ ಬಡ್ಜೆಟ್ ನಲ್ಲಿ ಒಂದ್ ಟೀ ಅಂಗಡಿ ಇಡ್ಬೇಕು ನಾನು ಪುಟಾಣಿ ಸೈಕಲ್ ನಲ್ಲಿ ಅಂತ ಹೇಳ್ತಾರೆ. ಸೊ ಅವಾಗ ನೀವ್ ಯಾವ ತರ ಸಲಹೆ ಕೊಡ್ತೀರಾ ಅವರಿಗೆ? ಬರೀ ಸೈಕಲ್ ಅಂದ್ರೆ ಸೈಕಲ್ ಅಲ್ಲೂ ಮಾಡ್ತೀವಿ. ಓಕೆ, ಸೈಕಲ್ ಅಲ್ಲೂ ಮಾಡ್ತೀರಾ, ಬೈಕ್ ನಲ್ಲೂ ಮಾಡ್ಕೊಡ್ತೀರಾ, ಆಟೋ, ಸೊ ಯಾವ್ದೇ ಗಾಡಿ ತಗೊಬಂದು ನೀವು ಮಾಡ್ಕೊಡ್ತೀರಾ? ಪ್ರತಿಯೊಂದು ಯಾವ್ದೇ ಆದ್ರೂ ಮಾಡ್ಕೊಡ್ತೀವಿ. ಸೈಕಲ್, 2 ವೀಲರ್, 3 ವೀಲರ್ ಪ್ರತಿಯೊಂದು ಮಾಡ್ಕೊಡ್ತೀವಿ. ಓಕೆ ಸರ್, ಇನ್ ಕೇಸ್ ಇವಾಗ ನಿಮ್ ಹತ್ರ ಗಾಡಿ ಮಾಡಿಸ್ಕೊಂಡಿರ್ತಾರೆ, 1 ತಿಂಗಳೊಳಗಡೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ, ಸೊ ವಾಪಸ್ ತಗೊಬಂದ್ರೆ ಸರ್ವಿಸ್ ಮಾಡ್ಕೊಡ್ತೀರಾ? ಹೌದು, 1 ವರ್ಷ ಫುಲ್ ನಾವು ಸರ್ವಿಸ್ ಕೊಡ್ತೀವಿ. ಏನಾದ್ರೂ ನಮ್ ಕಡೆಯಿಂದ ಏನಾದ್ರೂ ಫಾಲ್ಟ್ ಇದ್ರೆ, ಮತ್ತೆ ಏನಾದ್ರು ಫಾಲ್ಟ್ ಆದ್ರೇನು 1 ವರ್ಷ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ. ಅದಾದ್ಮೇಲೆ ನಿಮ್ಗೆ ಬೇರೆ ಎಲೆಕ್ಟ್ರಿಕ್ ಅದೆಲ್ಲ 1 ವರ್ಷ ಗ್ಯಾರಂಟಿ ಇರುತ್ತೆ. ಗ್ಯಾಸ್ ಲೈನ್ ಪ್ರತಿಯೊಂದನ್ನು ಎಲ್ಲ ಚೆಕ್ ಮಾಡಿ ಕಳಿಸ್ತೀವಿ.
ಸಪೋಸ್ ಏನಾದ್ರು ಅವ್ರಿಗೆ ಪ್ರಾಬ್ಲಮ್ ಇದ್ರೇನು ನಾವು ಸರ್ವಿಸ್ 1 ವರ್ಷವರೆಗೂ ಸರ್ವಿಸ್ ಮಾಡ್ಕೊಡ್ತೀವಿ. ಇಲ್ಲ ಜಾಸ್ತಿ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಅಲ್ಲೇ ಹೋಗಿ ಮಾಡ್ತೀವಿ. ಜಾಸ್ತಿ ಏನೋ ಪ್ರಾಬ್ಲಮ್ ಇದ್ರೆ ಇಲ್ಲಿಗೆ ತಗೊಂಡ್ ಬರಕಾಯ್ತು. ಓಕೆ. ಸರ್ ಇದೇನಿದು, ಇದು ಬರ್ನರ್ ಏನು ಯಾವ ತರ ಹೌದು ಮೇಡಮ್, ಇದು ಟ್ರಕ್ ಅಲ್ಲಿ. ಓಕೆ. ಸೊ ಟ್ರಕ್ ಅಲ್ಲಿ ನಿಮ್ಗೆ ಇಂಡಿಯನ್ ಸ್ಟವ್, ಇಂಡಿಯನ್ ಬರುತ್ತೆ ಮತ್ತೆ ಚೈನೀಸ್ ಬರುತ್ತೆ. ಸೊ ಕಸ್ಟಮರ್ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ಮಾಡ್ಕೊಡ್ತೀವಿ. ಇದ್ರಲ್ಲಿ ನೋಡಿ, ಇದು ಒಂದು ಟಾಟಾ ಸೂಪರ್ ಎಸ್ ಗಾಡಿ ಮಾಡಿರೋದು. ಸೊ 12 ಇಂಚು ಇಂಡಿಯನ್ ಬರ್ನರ್ ಪ್ಲಸ್ 10 ಇಂಚ್ ಇಂಡಿಯನ್ ಬರ್ನರ್. ಸೊ ಇದ್ರಲ್ಲಿ ಮತ್ತೆ ನಿಮ್ಗೆ ಡೀಪ್ ಫ್ರೈಯರ್ ಬರುತ್ತೆ, ಚೈನೀಸ್ ಬರ್ನರ್ ಬರುತ್ತೆ. ಯಾವ ತರ ಬೇಕಾದ್ರೂ ಎಕ್ವಿಪ್ಮೆಂಟ್ಸ್ ನ ಕಸ್ಟಮೈಸ್ ಮಾಡಬಹುದು. ಓಕೆ. ಸೊ ಇವಾಗ ಐಸ್ ಕ್ರೀಮ್ ಇಡ್ಬೇಕು ಅಂದ್ರೆ ಅದಕ್ಕೂ ಅವೈಲೇಬಲ್? ಹೌದು, ಐಸ್ ಕ್ರೀಮ್ ಗೆ ನಿಮ್ಗೆ ಡೀಪ್ ಫ್ರೀಜರ್ ಬರುತ್ತೆ, ಚೆಸ್ಟ್ ಫ್ರೀಜರ್ ಬರುತ್ತೆ. ಡಿಸ್ಪ್ಲೇ ಅಲ್ಲೂ ಕೂಡ ಫ್ರೀಜರ್ ಬರುತ್ತೆ. ಅದರಲ್ಲಿ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಹಾಟ್, ಕೂಲ್, ನಾರ್ಮಲ್ 3 ಟೈಪ್ಸ್ ಸಿಗುತ್ತೆ. ಸೊ ಮೆಟಲ್ ಅಲ್ಲಿ ಬೇಕಂದ್ರೆ ಡೀಪ್ ಫ್ರೀಜರ್ ಮಾಡ್ಕೊಡ್ತೀವಿ ಹೆವಿ ಕಮರ್ಷಿಯಲ್ ಆಗಿ. ಅದನ್ನು ಕಸ್ಟಮೈಸ್ ಮಾಡಿಸ್ಕೊಡ್ತೀವಿ. ಸರ್ ಯೂನಿಕ್ ಆಗಿರೋಂತದ್ದು ಒಂದು ಫುಡ್ ಟ್ರಕ್ ತೋರಿಸ್ತೀರಾ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ? ಬನ್ನಿ ತೋರಿಸಿ. ಇದು ತುಂಬಾ ಒಂಥರ ಯೂನಿಕ್ ಆಗಿದೆ ನೋಡೋದಕ್ಕೆ. ಹೌದು, ನೀವು ಅವಾಗ್ಲೇ ಕೇಳಿದ್ರಲ್ಲ ಇಲ್ಲಿ ಕ್ವಾಲಿಟಿ ಅಂತ. ನಾವು ಎಲ್ಲಾನು ಪ್ರತಿಯೊಂದು ಶೀಟ್ ಮೆಟಲ್ ಎಲ್ಲ ಮಷೀನ್ ಅಲ್ಲೇ ಕಟ್ ಮಾಡ್ತೀವಿ. ಫಿನಿಶಿಂಗ್ ಇರುತ್ತೆ ಇದರಲ್ಲಿ. ಇಲ್ಲಿ ಕಟಿಂಗ್ ಆಗುತ್ತೆ, ಅಲ್ಲಿ ಬೆಂಡಿಂಗ್ ಆಗುತ್ತೆ. ಸೊ ಪ್ರತಿಯೊಂದು ಮೆಷಿನರಿಯಲ್ಲಿ ವರ್ಕ್ ಮಾಡೋದು ನಾವು. ಯಾವ್ದು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡಲ್ಲ. ಎಲ್ಲಾನು ಮಷೀನ್ ಅಲ್ಲಿ, ಎಲ್ಲಾನು ಪ್ರತಿಯೊಂದು ಫಿನಿಶಿಂಗ್ ಆಗಿ ಪ್ರತಿಯೊಂದು ಸೀಟ್ ಈ ತರ ಬೆಂಡಿಂಗ್ ಅಲ್ಲಿ ಕಟಿಂಗ್ ಮಾಡಿ ನೆಕ್ಸ್ಟ್ ಇಲ್ಲಿ ಬೆಂಡಿಂಗ್ ಆಗುತ್ತೆ. ಇದನ್ನೇ ನಾವು ಫ್ಯಾಬ್ರಿಕೇಶನ್ ಗೆ ಅಲ್ಲಿ ತಗೊಂಡೋಗಿ ಫಿಟ್ ಮಾಡೋದು. ನೋಡಿ ಎಷ್ಟು ಲೆಂತ್ ಸೈಜ್ ಏನು ತೊಂದ್ರೆ ಇಲ್ಲ. ಸೊ ಫಾಸ್ಟ್ ಆಗಿ ಆಗುತ್ತೆ. ಇದು ಬೆಂಡಿಂಗ್ ಇದೆ, ಅದು ಕಟಿಂಗ್ ಇದೆ. ಅದೇನ್ ಸರ್ ಸೈಕಲ್? ಇದು ಸ್ನಾಕ್ಸ್ ಗೆ. ಸೊ ಈ ತರ ಸೈಕಲ್ ನೋಡಿ, ಇಲ್ಲಿಂದ ರನ್ನಿಂಗ್ ಮಾಡಬಹುದು. ಸೊ ಇದನ್ನ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಒಳಗಡೆ ಸ್ಟವ್ ಇದೆ. ಸೊ ಇವರು ಮೋಮೋಸ್ ಆ ತರ ಯೂಸ್ ಮಾಡೋದಕ್ಕೆ. ಓಕೆ. ಸೊ ಸೈಕಲ್ ಮೇಲೆ ಮಾಡಬಹುದು ಇದನ್ನ? ಹೌದು, ಸೈಕಲ್ ಮೇಲೇನು ಮೂವ್ಮೆಂಟ್ ಇದೆ ನೋಡಿ. ಈ ಕಡೆ 2 ವೀಲ್ ಕೊಟ್ಟಿದೀವಿ, ಆ ಕಡೆ ಸೈಕಲ್ ಅಟ್ಯಾಚ್ ಮಾಡಿದೀವಿ. ಸೊ ಇದು ಮಳೆ ಬರ್ದಿರಂಗೆ ಈ ತರ ಲಾಕ್ ಮಾಡ್ಕೊಳಕ್ಕೆ. ಮತ್ತೆ ಒಳಗಡೆ 3 ಸ್ಟವ್ ಇದೆ. ಸೊ ಇದು ಹಾಟ್ ಬೆಂಡ್ ಮೋಮೋಸ್ ಬಾಯ್ಲ್ ಮಾಡಕ್ಕೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಇಲ್ಲಿ ನೀವು UPS ಬ್ಯಾಟ್ರಿ ಏನಾದ್ರು ಇಟ್ಕೊಬಹುದು. ಈ ಕಡೆನೋ ಸಿಲಿಂಡರ್ ಬೇಕಂದ್ರೂ ಇಟ್ಕೊಬಹುದು. ಆ ಕಡೆ ಸಿಲಿಂಡರ್ ಅದನ್ನ ಸ್ಟೋರೇಜ್ ಮಾಡ್ಕೊಡ್ತೀವಿ. ಮೇಲೆ ಪೂರ್ತಿಯಾಗಿ ಕವರ್ ಆಗಿರುತ್ತೆ. ಸಿಂಪಲ್ ಬಜೆಟ್ ಅಂದ್ರೆ ಈ ತರ. ಸೊ ಈಗ 2 ವೀಲರ್ ಬೇಕಂದ್ರೂ ಅಟ್ಯಾಚ್ ಮಾಡ್ಕೊಡ್ತೀವಿ. ಸೇಮ್ ಇದೇ ತರನೇ 2 ವೀಲರ್ ಬೇಕು ಅಂದ್ರೂ ಅಟ್ಯಾಚ್ ಮಾಡ್ಕೊಡ್ತೀವಿ. ಇದನ್ನ 2 ವೀಲರ್ಗೂ ಅಟ್ಯಾಚ್ ಮಾಡ್ಕೊಡ್ತೀವಿ. ಓಕೆ ಸರ್, ಇವಾಗ ಇದು ಸೈಕಲ್ ಅಲ್ಲಿ ಮಾಡ್ಬಿಟ್ಟಿರ್ತೀರಾ. ಸೊ 1 2 ಮಂತ್ಸ್ 3 ಮಂತ್ಸ್ ಆಗುತ್ತೆ, ಅವರು ನಮ್ಗೆ ಸೈಕಲ್ ನಲ್ಲಿ ಬೇಡ, ಇವಾಗ ಬೈಕ್ ಮೇಲೆ ಬೇಕು ಅಂತ ಹೇಳ್ತಾರೆ. ಸೊ ಇದನ್ನೇ ಅದ್ರಲ್ಲಿ ಮಾಡಿಫೈ ಮಾಡ್ಕೊಡ್ತೀರಾ? ಫ್ಯಾಕ್ಟ್ರಿ ತಗೊಂಡ್ ಬಂದು ಮತ್ತೆ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ. ಓಕೆ. ಸೊ ಇಲ್ಲಿಗೆ ತಗೊಂಡ್ಬಂದ್ ಕೊಟ್ರೆ ಮತ್ತೆ ಯಾವ ತರ ಬೇಕು ಅಂತ ಹೇಳಿದ್ರು ಮಾಡ್ಕೊಡ್ತೀರಾ? ಓಕೆ ಸರ್, ಆ ಕಾರ್ಟ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀರಾ? ಇದು ಟೀ ಕಾರ್ಟ್ ಇದು. ಓಕೆ. ಸೊ ವೆರೈಟೀಸ್ ಟೀ ಮಾಡಕ್ಕೆ ಇದು. ಇಲ್ಲಿ ನೋಡಿ, ಇಲ್ಲಿ ಈ ತರ ಸ್ಟೋರೇಜ್ ನಿಮ್ಗೆ ಏನಾದ್ರು ಕಪ್ಸ್ ಅದೆಲ್ಲ ಇಟ್ಕೊಳಕ್ಕೆ. ಸೊ ಇಲ್ಲಿ ಚಿಕ್ಕದಾಗಿ ಸ್ಟವ್ ಬರುತ್ತೆ. ಸೊ ಇಲ್ಲಿಂದ ಟೀ ಮಾಡೋದಕ್ಕೆ ಇದು. ಸೊ ಇದು ಕೂಡ ವೀಲ್ ಅಲ್ಲಿ ಮೂವ್ಮೆಂಟ್ ಮಾಡಬಹುದು. ಮೂವ್ಮೆಂಟ್ ಆಗುತ್ತೆ. ಸೊ ಇದು ಕೂಡ ಸೈಕಲ್ ಮೇಲೆ ಸೈಕಲ್ ಗೆ ಅಟ್ಯಾಚ್ ಮಾಡಬಹುದು. ಸೈಕಲ್ಗೂ 2 ವೀಲರ್ ಯಾವ್ದು ಬೇಕಾದ್ರೂ ಅಟ್ಯಾಚ್ ಮಾಡಬಹುದು. ಕಂಪ್ಲೀಟ್ ಬೇಸಿಕ್ ಹಿಂಗ್ ಕೊಡ್ತೀವಿ. ಕಸ್ಟಮರ್ 2 ವೀಲರ್ ಸೈಕಲ್ ಯಾವ್ದು ಕೊಡ್ತಾರೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಡ್ತೀವಿ. ಸರ್ ಇವಾಗ ಎಲ್ಲ ದಾರಿ ಮಧ್ಯ ಕೆಟ್ ನಿಂತ್ಕೊಂಡ್ ಬಿಡುತ್ತೆ, ಟಿಟಿ ಅಥವಾ ಯಾವ್ದಾದ್ರು ನೀವು ಮಾಡಿರುವಂತ ಫುಡ್ ಟ್ರಕ್. ಸಡನ್ ಆಗಿ ಅವ್ರು ನಿಮ್ಗೆ ಕಾಲ್ ಮಾಡ್ತಾರೆ ವಿತ್ ಇನ್ ಬ್ಯಾಂಗ್ಳೂರ್ ಅಂತ ಅನ್ಕೊಳ್ಳಿ. ಸೊ ಕಾಲ್ ಮಾಡಿದ್ರೆ ಅವ್ರು ಸರ್ವಿಸ್ ಮಾಡ್ಕೊಡ್ತೀರಾ? ಹೌದು, ಮಾಡ್ಕೊಡ್ತೀವಿ. ಓಕೆ, ಆನ್ ಸ್ಪಾಟ್ ಅವ್ರು ಎಲ್ಲಿ ಕೆಟ್ ನಿಂತಿರುತ್ತೋ ಅಲ್ಲೇ ಹೋಗಿ ಮಾಡ್ತೀವಿ. ಗಾಡಿ ಮೆಕ್ಯಾನಿಕ್ ವರ್ಕ್ ಕೂಡ ಮೆಕ್ಯಾನಿಕ್ ನಮ್ಮ ಹತ್ರನೇ ಇದಾರೆ. ಮೆಕ್ಯಾನಿಕ್ ವರ್ಕ್ ಇದ್ರೂ ಕೂಡ ನಾವು ಮೆಕ್ಯಾನಿಕ್ ಕಳ್ಸಿ ರೆಡಿ ಮಾಡ್ತೀವಿ. ಕಿಚನ್ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದ್ರೇನು ನಾವು ಸರ್ವಿಸ್ ಕೊಡ್ತೀವಿ. ಓಕೆ ಸರ್. ಸರ್ ಇವಾಗ ಇದನ್ನ ತೋರಿಸಿದ್ದೀರಾ ಈ ತರ ಮಾಡ್ಕೊಬಹುದು ಇನಿಷಿಯಲ್ ಆಗಿ ಅಂತ. ಸೊ ಇದ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನ್ ಬರುತ್ತೆ?